ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡಿರಿ. ಬರ್ರಿ, ಇವತ್ತಿನ ಭಾಗ ಸ್ಟಾರ್ಟ್ ಮಾಡ್ತೀನಿ ನೋಡಿ. ನಾನು ನಮ್ಮ ಬಚ್ಚು ಭಾಗ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಮಾಡಿ. ಹಾಯ್. ನಾನು ನಮ್ಮ ಬಚ್ಚು ಇವಾಗ ಹೊರಗೆ ಹೊಂಟೀವಿ ರೀ. ತಿರುಗಾಡಕ್ಕೆ ಬರ್ತೀವಿ. ಅವ್ರ ಪಪ್ಪ, ನಾನು, ರಚ್ಚು, ರಾಯಣ್ಣ ಎಲ್ಲರೂ ಹೊಂಟೀವಿ ರೀ. ನಾವೆಲ್ಲೂ ಹೊಂಟಿದ್ದೀವಿ ಅಂತೇಳಿ ನಿಮ್ಗೆ ಹೋಗ್ತಾ ಇರ್ತೀನಿ ರೀ. ನಾನು ಇವಾಗ ಅಂತ ಅಡುಗೆ ಆಗಿಲ್ಲ, ಏನಾಗಿಲ್ಲ, ಬರೀ ಚಾ ಕುಡಿ ನಾಷ್ಟ ಮಾಡ್ತೀವಿ ಹೊಂಟೀವಿ ರೀ. ಏನು ಹಾಂ ಏನು ಹಾಂ ಬರ್ರಿ, ಇವಾಗ ನಾವಂತೂ ಫುಲ್ ರೆಡಿಯಾಗಿ ನೋಡ್ರಿ ಎಲ್ಲ ರಚು. ನೋಡ್ರಿ, ಇವಾಗ ನಾನು, ಮಾಮ, ಆಮೇಲೆ ನಮ್ಮ ಫುಲ್ ಫ್ಯಾಮಿಲಿನೇ ನಾವು ಹೊಂಟೀವಿ ನೋಡಿರಿ. ಇವತ್ತು ಮಾಮಾಗ ಕೆಲಸ ಇದ್ದಿದ್ದಿಲ್ರಿ, ಅದಕ್ಕಾಗಿ ಹೋಗೋಣರಿ ಅಂತ ನಾನು ಹೊಂಟಾರ್ರಿ ಅವರು. ನಂದು ಅಂದ್ರೆ ಬೆಳಗ್ಗೆ ಎದ್ದು ಕೂಡಲೇ ನಾವು ನಾಷ್ಟ ಮಾಡಿ ಚಹಾ ಕುಡ್ದು ಬರೀ ನಾಷ್ಟ ಮಾಡಿರಿ, ಅಡುಗೆ ಏನು ಮಾಡಿಲ್ಲ ಮನ್ಯಾಗ. ಬೆಳಗ್ಗೆ ನಡೆದೇವು ನೋಡಿರಿ. ಬೆಳಗ್ಗೆ ಅಂದ್ರೆ ಒಂದು 10-10:30 ಆಗೈತಿ, ಅವಾಗ ನಡೆದೇವು ರೀ. ಬೆಳಗ್ಗೆ ಅಂದ್ರೆ ಸೂರ್ಯ ಹೊಂಡದಲ್ಲೇ ಹೊಂಟಿಲ್ರಿ. ಅವಾಗ ಆಟ ಮಾಡ್ಕೊಂಡು ಹೊಂಟೀವಿ ನಾವು. ಒಂದು ಸ್ವಲ್ಪ ದೂರ ಅದ ರೀ. ದೂರ ಅಂದ್ರೆ ಭಾಳ ಏನು ದೂರ ಇಲ್ಲ, ಅಷ್ಟೇ ಸನಿ ಅದ ರೀ. ನಡ್ಕೋತ ಹೋದ್ರೆ ಬರ್ತದೆ ಅಂತ ಹೇಳಿದ್ರು ಮಾಮ. ನಾನೇ ಚಿಕ್ಕಳದವು ನಡ್ಕೋತ ಯಾಕೆ ಹೋಗೋ ಮತ್ತಿಗೆ ಆಟೋದಾಗ ಹೋಗಮು, ಆಮೇಲೆ ಬರೋ ಮತ್ತಿಗೆ ಸನಿ ಐತಂದ್ರೆ ನಡ್ಕೋತ ಬರೋಣ. ನಾನು ಆಯಿತು ಅಂಥೇಳಿ ನಾವು ಬರತನ ಆಟೋ ನಿಂತೀವಿ, ಕೇಳಿ ಮಾಡಿ ಆಟೋಕ್ಕೆ ಎಷ್ಟು ಆಗ್ತದೆ ಅಂತ ಹೇಳಿದ್ರು. ಅಣ್ಣ ನಾವು ಮೀಟ್ರ್ ಮೇಲೆ ಬರ್ತೀವಿ ಅಣ್ಣ. ನೋಡಿರಿ, ನಿಮ್ಮ ಮೀಟರ್ನ ಇಟ್ಟಾರ, ಮೀಟ್ರನ್ನ ಓಡ್ಲಾಗತ್ತದ ರೀ. ಎಷ್ಟು ಆಗ್ತದೋ ಅಲ್ಲಿಗೆ ಹೋಗೋತನೋ ಗೊತ್ತಿಲ್ಲ. ನಾವಂತರೂ ಹೊಂಟೀವಿ ನೋಡಿರಿ. ಇವಾಗ ಬಂದ್ವಿ ರೀ. ಇನ್ನೇನು ಭಾಳ ಅಂದ್ರೆ ಭಾಳ ದೂರ ಇಲ್ಲ, ಇವಾಗ ಹೊಂಟೀವಿ ರೀ. ನೋಡಿರಿ, ಅಷ್ಟು ಈ ಜಾಗ ನಿಮಗೆಲ್ಲ ಗೊತ್ತಿದ್ದಿರಬೇಕು ಎಲ್ಲೇದು ಅಂತೇಳಿ ಕಮೆಂಟ್ದಾಗ ತಿಳಿಸ್ರಿ ನಾವು ಎಲ್ಲಿಗೆ ಹೊಂಟೀವಿ ಅಂತೇಳಿ. ನನಗಂತೂ ಫುಲ್ಲು ಖುಷಿ ಆಗತ್ತದ ನೋಡ್ರಿ, ನಾವು ಹೊಂಟೀವಿ ಅಂತೇಳಿ. ಕರ್ಕೊಂಡು ಹೋಗು ಅಲ್ಲತ್ತಿದ್ರೆ ಮಾಮಗೂ ಅಷ್ಟ ಕರ್ಕೊಂಡೇ ಹೋಗಲ್ಗಿದ್ದ. ಇವತ್ತು ಕರ್ಕೊಂಡು ನಡ್ದಾನ ರೀ. ಇವತ್ತು ಕೂಡಿ ಬಂದದ್ರಿ ಕಾಲ, ಅದಕ್ಕೆಲ್ಲ ಇವತ್ತು ನಡೆದೀವಿ ನೋಡ್ರಿ. ನಾವು ಫುಲ್ ಫ್ಯಾಮಿಲಿ ಹೊಂಟಿವಲ್ರಿ. ನನಗರ ಫುಲ್ ಖುಷಿ ಆಗತ್ತಿತ್ತು. ಯಾವಾಗ ನೋಡ್ತೀನೋ ಯಾವಾಗಿಲ್ಲ ಅನ್ಸುತ್ತಿತ್ತು, ಎಲ್ಲರೂ ತಿರುಗಾಡಕ್ಕೆ ಹೋಗ್ತೀನೋ ಇಲ್ಲ ಅನ್ಸುತ್ತಿತ್ತು. ಒಂದು ಸಲ ನಾನು ಮನೆಯಾಗಿದ್ದಂದ್ರೆ ಆಯ್ತು ರೀ, ಹೊಳ್ಳಿ ಎಲ್ಲಿ ಹೋಗಂಗಿಲ್ಲ. ಅದ್ರ ಕಲೆಗೆ ನಾನು ಇವತ್ತು ಮಾಮ ಮನ್ಯಾಗಾರ ಅಂತೇಳಿ ಅವರೇ ಅಂದರು, ಹೋಗ ನಡಿ ಅಂತ ಹೇಳಿದ್ರಿ. ಭಾಳ ದಿನ ಐತಿ ಕೇಳಾಗತ್ತಿದ್ದು, ನಡಿ ಇವತ್ತು ಕರ್ಕೊಂಡು ಹೋಗ್ತೀನಿ ನಿನಗೆ ಅಂದರು. ಅದಕ್ಕೆ ನಾನು ಫುಲ್ ಎಲ್ಲ ಚಿಕ್ಕೋಳಿಗೆ ಆಮೇಲೆ ನಾನು ರೆಡಿ ಹಾಕ್ಯಾರೆ ಬಂದ್ವಿ ನೋಡ್ರಿ. ನಾವು ಇಲ್ಲಿ ಎಲ್ಲ ಬಂದೀವಿ ಅಂತ ಹೇಳ್ತೀನಿ ರೀ ನಿಮ್ಗೆ. ನಂದಿದು ಇಲ್ಲಿ ಬರೋದು ಕನಸು ಭಾಳ ಇತ್ತು ರೀ ನನಗೆ. ಫುಲ್ ಇದು ಇತ್ತು ರೀ ನನಗೆ, ಯಾವಾಗ ಹೋಗ್ತೀನಿ ಇಲ್ಲಿ, ಯಾವಾಗ ನೋಡ್ತೀನಿ ಅಂತೇಳಿ ಬಂದೇವು ನೋಡಿರಿ. ಇಲ್ಲಿ ನಾವು ಎಲ್ಲಿ ಬಂದೀವಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಬಲ್ಲಿ ಬಂದೀವಿ ರೀ ನಾವು. ನಾನು, ನಮ್ಮ ಮಾಮ, ಆಮೇಲೆ ಚಿಕ್ಕವಳು ಅದೆಲ್ಲ ಇಲ್ಲಿ ಬಂದಂತರೂ ನನಗಂತೂ ಫುಲ್ ಖುಷಿ ಆಯಿತು. ಅಂದ್ರೆ ಯಾವಾಗೂ ನಾನು ನೋಡಿದ್ದಿಲ್ಲಲ್ರಿ ಹೆಂಗಿರ್ತದೆ ಹೆಂಗಿಲ್ಲ ಅಂತೇಳಿ. ಮಾಮ ಅನ್ನತ್ತಿರು ನೋಡಿದ್ದಿಲ್ಲ ಒಂದು ಸಲ ರೀ ಎದ್ರಾಗರೈತೆ ಅಂದರು. ಅಂದ್ರೆ ನಮ್ಮ ಮಾಮ ಹೋಗಿರಲ್ರಿ ಫಸ್ಟ್ ಟೈಮ್. ಅವಾಗ ಹೋದಕ್ಕೊಳಗೆ ಚಂದ ಇತ್ತು ರೀ ಅಲ್ಲೆಲ್ಲ. ಫೋಟೋದಾಗ ನೋಡಿನ ರಿಯಲಾಗಿ ಯಾವಾಗ ನೋಡ್ತೀನಿ ಅಂತ ಅನ್ಸಾಗತ್ತಿತ್ತು ನನಗಂತೂ. ಅದಕ್ಕಲಾಗೆ ನಾನು ಮಾಮ ಹೋದೇವ್ರಿ. ಹೋದ ಬಳಿಕ ಚೇಂಜ್ ಇದ್ದಿತ್ತಿಲ್ಲ, ಅಲ್ಲಿಗೆ ಹೂವು ತೊಗೋಬೇಕಲ್ರಿ. ಹೂವು ತೊಗೋಬೇಕಂತೇಳಿ ಚೇಂಜ್ ಇರ್ಲಾರ ಬಟ್ಟೆಗೆ ನಾನು ಒಂದು ಸೆಟ್ಟ ಬಳೆ ತೊಗೊಂಡ್ರಿ. ಯಾಕಂದ್ರೆ ನಂಗೆ ಕೈಯಾಗೂ ಬಳೆ ಇದ್ದಿತ್ತಿಲ್ಲ, ದೊಡ್ಡ ಹಾಲಾಗತ್ತೀವಿ ಅಂದ್ರೂ ಭೀ ಅವೇ ಹಾಕ್ಕೊಂಡಿದ್ದನ. ಆಮೇಲೆ ಮಾಮ ಹೇಳ್ದೆ, ಒಂದು ಸೆಟ್ ಬಳೆ ತೊಗೋ, ಆಮೇಲೆ ಇದು ಆಯ್ತು ಅಂತೇಳಿ. ಇಲ್ಲಿ ನೋಡಿದ್ರೆ ಫುಲ್ ಜಾತ್ರೆ ಇದ್ದಂಗೆ ನೋಡ್ರಿ. ಇಲ್ಲಂತರೂ ನಾನು ಅಂದ್ಕೊಂಡಿದ್ದಿತ್ತಿಲ್ಲ ಇಷ್ಟೆಲ್ಲ ಇರ್ತದೆ ಅಂಥೇಳಿ. ಫುಲ್ ಗೊಂಬೆ ಆಟ ಸಾಮಾನು, ಆಮೇಲೆ ಟೀ ಶರ್ಟ್ ಇವೆಲ್ಲ ಇದ್ದವು ರೀ. ಆಮೇಲೆ ಅಲ್ಲೆಲ್ಲ ತೊಗೊಂಡು ಮಾಡಿ ಬಂದ ಬಳಿಕ ಇವಾಗ ನೋಡಿರಿ ಬಳೆ ತೊಗೊಂಡೆ, ಬರೀ ಜಸ್ಟ್ ಒಂದು ಸೆಟ್, ಅದು ₹100 ಕೊಟ್ಟು ತೊಗೊಂಡ್ವಿ. ಇಲ್ಲಿ ನೋಡಿರಿ, ನಾವು ಹೂವು ತೊಗೋಬೇಕಂತೇಳಿ ನಿಂತೀವಿ. ಹೂವನು ಒಳಗೆ ಒಯ್ಬೇಕಲ್ರಿ, ಎಲ್ಲರೂ ಹೂವು ತೊಗೊಳಗತ್ತಿರು. ಆಮೇಲೆ ಅಲ್ಲೆಲ್ಲ ಇಡಬೇಕಂತೇಳಿ ಹೂವು ತೊಗೊಳಗತ್ತಿದ್ದೀರ ನಾವು. ಅವು ಹೂವು ₹10 ಒಂದು ಅಂತೀರಿ, ಅದನ್ನು ಒಂದೇ ಹೂವಿಗೆ. ಅದಕ್ಕೆಲ್ಲಾಗ 4 ಹೂವು ತೊಗೊಂಡ್ವಿ ನಾವು. ನನಗೊಂದು, ಆಮೇಲೆ ಅವ್ರ ಪಪ್ಪಗೊಂದು, ರಾಯಣ್ಣ ರಾಧಿಕಾಗೊಂದು. ಹೂವು ಸಣ್ಣವಾಗ ಒಂದು ಸ್ವಲ್ಪ ದೊಡ್ಡ ಕೊಡೋಣ, ಮತ್ತು ಅವರು ಒಂದೊಂದು ದೊಡ್ಡ ಕೊಟ್ಟರು. ಕಲರ್ದಾಗಿದ್ದು ರೆಡ್ ಕಲರ್ ಕೊಡೋಣ, ಅರಿಶಿಣ ಕಲರ್ ಕೊಟ್ಟರು ಅವರು. ಯಾಕಿರ್ಲಿಕ್ಕಂತೇಳಿ ಅವೇ ತೊಗೊಂಡು ನಡೆದೀವಿ ನೋಡ್ರಿ. ಇವಾಗ ರಾಯಣ್ಣಗೊಂದು ಕೊಟ್ಟೆ, ರಾಧಿಕಾಗೊಂದು ಕೊಟ್ಟೆ, ಆಮೇಲೆ ಮಾಮ ನನ್ನ ಕೈಯಾಗ 2 ಕೊಟ್ಟರು. ರಚ್ಚು ತೊಗೊಂಡಿರಲ್ರಿ ಅವರು, ಅದಕ್ಕೆಲ್ಲಾಗ ರಚ್ಚು ಎಲ್ಲ ಹರಿತಾಳೆ ಅಂತೇಳಿ ನಾನೇ ತೊಗೊಂಡ್ರಿ ಆಕಿನ ಕೈಯಾನು. ಆಮೇಲೆ ಅದು ಕೈಯಾಗ ಕೊಟ್ಟಿದ್ರಿ, ಆಕಿ
ಫುಲ್ ಎಲ್ಲ ಕೈಯಾಗ ಮುಳ್ಳು ಚುಚ್ಚತ್ತವಂತ್ರಿಕಿ ಅದಕ್ಕೆಲ್ಲ ವಾಪಸ್ ಕೊಟ್ಟರು. ನಮ್ಮ ರಾಯಾಗಂತರೂ ಎಲ್ಲಿ ತಿರುಗಾಡಿತಿಲ್ಲಲ್ರಿ ಅವನು ಫುಲ್ ಎಕ್ಸೈಟ್ ಆಗಿದ್ರಿ, ಎಲ್ಲ ಕಡೆ ಓಡಾಡ್ಲಾಗತ್ತಿದ. ನಾನಂತರೂ ಫುಲ್ ಖುಷಿ ಆದ್ರಿ. ನನಗೆ ಇಲ್ಲಿ ಹೋಗೋಕೆ ಕನಸು ಭಾಳ ಇತ್ತು. ಯಾವಾಗ ಹೋಗ್ತೀನೋ ಅನಿಸಿತ್ತು ನಾನು, ಯಾಕಂದ್ರೆ 2 ಸಲ ಆಯಿತು ನಾವು ಬೆಂಗ್ಳೂರಿಗೆ ಬಂದು. ಇದಕ್ಕೆ ಹಿಡಿದು 2 ಸಲ ಐತಲ್ರಿ, ಅದಕ್ಕೆ ಹೋಗ್ತೀನೋ ಇಲ್ಲ ಅನಿಸಿತ್ತು. ಫಸ್ಟ್ ಟೈಮ್ ಬಂದಿದ್ದಲ್ರಿ, ಎಲ್ಲಿ ಏನೇನು ಇರ್ತಾವೆ ಒಂದು ಗೊತ್ತೇ ಇದ್ದಿತ್ತಿಲ್ಲ ನನಗೆ. ನಾನು ಸುಮ್ಮನೆ ನೋಡಾಕತ್ತಿದ್ರಿ ಆ ಕಡೆ ಎಲ್ಲಿ ಏನೇನು ಇರ್ತಾವೆ ಅಂದರೆ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದಲ್ರಿ, ಅದಕ್ಕಲಾಗೆ ನಾನು ಅವ್ರದ್ದೆಷ್ಟೇ ಇರ್ತದೆ, ಆಮೇಲೆ ಎಲ್ಲರದ್ದು ಇರ್ತಂತೆ ಮಾಡಿದ್ರಿ. ಅವ್ರದ್ದೆಷ್ಟೇ ಅವ್ರ ಫ್ಯಾಮಿಲಿದು ಎಷ್ಟೇ ಅದಂತ್ರಿ ಇಲ್ಲಿ. ಅದ್ರ ಕಲೆಗೆ ನನ್ನ ಮಾಮ ಹೇಳತ್ತಿರು ಬರೋ ಮತ್ತಿಗೆ ಹೋಗು ಮತ್ತಿಗೆ ಅವ್ರ ಫ್ಯಾಮಿಲಿ ಇಷ್ಟೇ ಇರ್ತದೆ ಅಲ್ಲಿ. ಅದಕ್ಕೆ ಮತ್ತು ಅಂಬರೀಷಂದು ಅಚ್ಚಿ ಕಡೆ ಅದ ಅಂತ ಹೇಳಿದ್ರಿ. ಆಮೇಲೆ ಹೋದ್ರೆ ಆಯಿತು, ಫಸ್ಟ್ ಇಲ್ಲಿ ಹೋಗ್ತೀನಿ ಅಂತೇಳಿ ಮಾಮಗೆ ಅನ್ನಾಗತ್ತಿದ. ಎಷ್ಟು ಚೆನ್ನಾಗಿದೆ ಅಲ್ಲ ಮಾಮ ಇದು ಎಲ್ಲ ಕಡೆಗೆ ಅಂತೇಳಿ ಅನ್ನತ್ತಿದ್ರು. ಅವರು ನಾನು ನೋಡಿನಲ್ಲ ಮೊದಲ, ಇವಾಗ ನೀವೇ ಎಷ್ಟು ನೋಡ್ರಿ ಅಂತ ಹೇಳಿದ್ರು. ಅದಕ್ಕೆ ಮತ್ತು ಅವರು ಇದಕ್ಕೆ ಹಿಡಿದು 2 ಸಲ ಐತ್ರಿ ಬರಾಗತ್ತು. ನಾವು ಒಟ್ಟು ಬಂದಿತ್ತಿಲ್ಲ, ಅದಕ್ಕಲಾಗಿ ಈ ಸಲ ನಮ್ಗೆ ಕರ್ಕೊಂಬಂದರು. ಅಷ್ಟು ಬರೋದ್ರಾಗ ಆಮೇಲೆ ನಾವು ಇಲ್ಲಿ ಬಂದೇವ್ರಿ. ಜನ ಸೇರಿರು, ಅಂದ್ರೂ ಇವತ್ತು ಭಾಳ ಜನ ಇದ್ದಿತ್ತಿಲ್ರಿ, ಅಷ್ಟೇ ಥೋಡೆ ಜನ ಇದ್ದರು. ಇಲ್ಲಿ ನೋಡ್ರಿ ಅವ್ರ ಕಾಕನ ಮಗನೂ ಬಂದಾನ ಅಲ್ಲಿ ನಮ್ಮ ಊರ್ದವ್ರಿ, ನಮ್ಮ ಊರು ಬಳವ್ರಿಗೆ ಅಲ್ರಿ, ಬಳವ್ರಿಗಿಂದ ಬಂದಿದ್ರಿ ಅವನು. ಯಾಕಂದ್ರೆ ಅವನು ಇಲ್ಲೇ ಕೆಲಸ ಮಾಡತ್ತಾನಂತ್ರಿ ಅವನು. ಅದ್ರ ಕಲಾಗೆ ನಾನು ಬಂದಿದ್ದೆ ಅಣ್ಣ ಅಂತೇಳಿ ಬಂದಿದ್ದ. ಫುಲ್ ಅವ್ರ ಕಾಕನ ಮಗನೇ ರೀ ಕಾಸ, ಅವ್ರು ಬಂದಿರು. ಅವರು ನಾವು ಎಲ್ಲರೂ ಒತ್ತಟ್ಟೆ ನೋಡಿ ಮಾಡಿ ಕಡೆ ಮಂದಿದ್ರು ಅಂತ ಒಂದು ಸ್ವಲ್ಪ ದೂರ ನಿಂತಿದ್ದೇವೆ ರೀ. ನಾವು ಮಂದೆಲ್ಲ ಫೋಟೋ ಕ್ಲಿಕ್ ಮಾಡ್ಕೊಳಗತ್ತಿರಲ್ರಿ, ಅಂದ್ರೆ ಫೋಟೋ ತೊಗೊಳಗತ್ತಿರು. ಅದ್ರ ಕಲೆಗೆ ನಾವು ಒಂದು ಸ್ವಲ್ಪ ದೂರ ನಿಂತ್ವಿ. ಅವ್ರು ತೊಗೊಳತನ ನಿತ್ರ ಆಯಿತು, ಆಮೇಲೆ ತೊಗೊಳಕ್ಕೆ ಬರ್ತದೆ ನಾವು ಅಂತೇಳಿ. ಒಬ್ಬರಾಗನ ಒಬ್ರು ಬರತ್ತಿರು. ಅವ್ರು ಅಂತರೂ ಒಟ್ಟು ಇದನ್ನೇ ಮಾಡಲಿಗಿರು, ಜಾಗನೇ ಬಿಡಲಿಗಿರ್ರಿ. ಒಬ್ರದಾಗನ ಒಬ್ರು ತೊಗೊಳಗತ್ತಿರು. ಮಾಮ ಅಂದರು ಹೋರಿ ನೀವು ಜಾಗ ಬಿಡ್ತಾರ, ಮತ್ತು ಮುಂದಕ್ಕೆ ಹೋಗ್ಬೇಕಿನ್ನ ಲೇಟ್ ಆಗ್ತದ, ಇನ್ನೂ ಅಡುಗೆ ಮಾಡಿಲ್ಲ ಅಂತೇಳಿ ಅಂದರು. ಅದಕ್ಕಾದಾಗ ನಾವು ಅಲ್ಲಿ ನಿಂತು ಮಾಡಿ ಫೋಟೋ ಕ್ಲಿಕ್ ಮಾಡ್ಕೊಂಡೇವ್ರಿ ಪುನೀತ್ ರಾಜ್ಕುಮಾರನ್ ಬಲ್ಲಿ. ನನಗಂತೂ ಫುಲ್ ಖುಷಿ ಆಯ್ತು ರೀ, ಯಾವಾಗಾರು ಹೋಗ್ತೀನಿ ಅಂದಿಲ್ಲ ಅಂದಾಗ ಅನಿಸಿತ್ತು. ಮತ್ತು ನಾವಿಲ್ಲಿ ಪಾರ್ಮಕ್ಕಮ್ಮನ ಬಲ್ಲಿ ಬಂದೇವು ನೋಡ್ರಿ. ಫೋಟೋ ತಗೊಂಡು ಆಮೇಲೆ ಹೂವು ಇಟ್ಟು ಇದು ಮಾಡ್ಬೇಕಂದಿವಿ. ರಾಯಣ್ಣನ ಬಲ್ಲಿ ಒಂದಿತ್ತು, ಆಮೇಲೆ ನನ್ನ ಕೈಗೆ ಹೇಳಿತ್ತು. ಅದ್ರ ಕಲೆಗೆ ನಾನು ಅಲ್ಲಿ ಒಂದಿಟ್ರಿ ಇಟ್ಕೆರೆ ಮಾಡಿ ನಡೆದೀವಿ ನೋಡ್ರಿ ಮುಂದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಬಲ್ಲಿ. ಪಾರ್ವತಮ್ಮನ ಬಲ್ಲಿ ಫೋಟೋ ಕ್ಲಿಕ್ ಮಾಡ್ಕೊಂಡು ಮಾಡಿ ಇವಾಗ ಡಾಕ್ಟರ್ ರಾಜ್ಕುಮಾರ್ ಬಲ್ಲಿ ನಡೆದೀವಿ ನೋಡ್ರಿ. ನಾವಂತೂ ನಮಗಂತೂ ಹೋಗೋದು ಭಾಳ ಇದೈತ್ರಿ. ಅಲ್ಲೂ ಹೋಗಿ ಮಾಡಿ ಅಲ್ಲಿ ನಾವು ಫೋಟೋ ತೊಗೋಬೇಕಲ್ರಿ. ಅಲ್ಲೊಂದು 2 ಫೋಟೋ ತೊಗೊಂಡೇವು ಅಂದ್ರೆ ಫುಲ್ ಖುಷಿ ಆಗ್ತದ. ಅಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಬಲ್ಲಿ 2 ಹೂವು ಇಟ್ವಿ, ಆಮೇಲೆ ಪಾರ್ವತಮ್ಮನ ಬಲ್ಲಿ 1 ಹೂವು ಇಟ್ವಿ. ಇಲ್ಲೊಂದು 2 ಹೂವು ತೊಗೊಂಡಿವಿ ಅಲ್ರಿ, ಇಲ್ಲೊಂದು 2 ಹೂವು ಇಟ್ವಿ. ನೋಡ್ರಿ ನಾವಂತರೂ ನಿಂತ್ಬಿಟ್ಟಿವಿ, ಯಾಕಂದ್ರೆ ನಾವು ಯಾವಾಗ ನೋಡ್ತೀವಿ ಇಲ್ಲಿ ಅನ್ಸುತ್ತಿತ್ತು. ನಮ್ಮ ರಚ್ಚು ಹೂವು ಕೊಟ್ಟಿದ್ದೆ ಕೈಯಾಗ, ನಾನು ಇಡು ಅನ್ನತ್ತಿದ್ದ, ಒಟ್ಟು ಇಡೋರಿಗೆ ಆಕಿ ಕೈಯಾಗ ಹಿಡ್ಕೊಂಡು ನಿಂತೇಳು. ಇಲ್ಲಿ ನೋಡ್ರಿ ಇಲ್ಲಿ ಅಂತೂ ಬಂದು ನನಗಂತೂ ಖುಷಿ ಆಯ್ತು ರೀ. ಬೆಂಗಳೂರಾಗ ಇದ್ದೀವಿ ಅಂದ ಬಳಿಕ ಇಲ್ಲಿ ಹೋಗಿ ಬರ್ಬೇಕು ನೋಡ್ರಿ. ನನಗಂತೂ ಫುಲ್ ಇದಾಯ್ತು ನೋಡ್ರಿ, ಹೋಗ್ತೀನಿ ಅಂದಿದ್ದ ಹೋಗೇ ಬಿಟ್ನಲ್ಲ ಅಂಥೇಳಿ. ನಮ್ಮ ರಚನ ಕೈನ ಹೂವು ಇಟ್ಟಿದ್ದಲ್ರಿ, ಆಕೆ ಒಂದು ಸ್ವಲ್ಪ ಶೆಟ್ಕೊಂಡಿಳು, ಹೂವು ಬೇಕನ್ನತ್ತೇಳ್ರಿ. ಆಕಿನೂ ಅಳ್ಳತ್ತೇಳು. ನಮ್ಮ ಶಾದು ಅಂತ್ರಿ ಆಕಿಗಂತೂ ಎಲ್ಲಂದ್ರೂ ಎಲ್ಲಿ ಒಯ್ಬಾರ್ದು ನೋಡ್ರಿ. ನನಗಂತೂ ಫುಲ್ ಜೀವ ತಿಂದು ಇದು ಮಾಡಿದ್ರು ಆಕಿ. ಯಾಕಂದ್ರೆ ಅಲ್ಲಿ ಹೋದಗಳಿಗೆ ಐಸ್ ಕ್ರೀಮ್ ಬೇಕಂದು ಅಳ್ಳಾತಳು. ನಾನಂತರೂ ಆಮೇಲೆ ಕೊಡಿಸ್ತೀನಿ ಅಂತ ಹೇಳಿದ್ರು ಕೇಳಿಲ್ರಿ. ಆಕೆ ಅಂತರು ಬೇಕಂದ್ರೆ ಬೇಕು, ಎಲ್ಲಿ ಹೋದಲ್ಲೆಲ್ಲ ಹ್ಞೂ ಅಂತ ಅಳ್ಳಾಗತ್ರಿ. ನೋಡ್ರಿ ಈ ಕಡೆ ಎಲ್ಲ ಫುಲ್ಲ ಡಾಕ್ಟರ್ ರಾಜ್ಕುಮಾರ್ ಎಷ್ಟು ಸಿನಿಮಾ ಮಾಡ್ಯಾರಲ್ರಿ, ಅಷ್ಟು ಸಿನಿಮಾ ಎಲ್ಲ ಫೋಟೋ ಹೆಂಗೆ ಹಾಕ್ಯಾರ ನೋಡ್ರಿ. ಭಾಳ ಅಂದ್ರೆ ಭಾಳ ಫೋಟೋ ಅದಾವ್ರಿ. ಅವ್ರು ಎಷ್ಟು ಸಿನಿಮಾ ಮಾಡ್ಯಾರ ಅಂತೇಳಿ ನೋಡಬೇಕಿತ್ತು. ಅವರು ರಾಯಣ್ಣ ಫುಲ್ ಖುಷಿ ಆದ್ರಿ ಇಲ್ಲಿ ಬಂದು. ಇಲ್ಲಂತೂ ತಿರ್ಗ್ಯಾಡಕ್ಕಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಅದಾವ್ರಿ. ಇಲ್ಲಿ ಬಂದ್ರೆ ಎಲ್ಲ ಫುಲ್ ಎಲ್ಲ ನೋಡೋಕೆ ಸಿಗ್ತದ. ಆಮೇಲೆ ಇಲ್ಲಿ ಬಂದೀವಿ ಅಂತೇಳಿ ಒಂದು ಮನಸ್ಸು ಶಾಂತಿಯರ ಸಿಗ್ತದ ನೋಡ್ರಿ. ನನ್ನ ಕನಸಂತೂ ಮಾಮ ಈಡೇರಿಸಿದ್ರಿ. ನನಗಂತೂ ಫುಲ್ ಖುಷಿ ಆಯಿತು. ಆಮೇಲೆ ಮಾವ ಅಂದರು ನೋಡಿದಲ್ಲ ಆಯ್ತಾ ಅಂತೇಳಿದ್ರು. ನೋಡಿದೆ ಮಾಮ, ಫುಲ್ ಖುಷಿ ಆಯ್ತು ಅಂತೇಳಿ. ಆಮೇಲೆ ಎಲ್ಲ ನೋಡ್ಕೊಂಡು ಮಾಡಿ ಬಂದ ಬಳಿಕ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ದು ಮೂರ್ತಿ ಐತಲ್ರಿ, ಅಲ್ಲಿ ಬಂದ್ವಿ. ಅಲ್ಲೊಂದು ಸ್ವಲ್ಪ ಫೋಟೋ ತೊಗೋಬೇಕಂತೇಳಿ, ಯಾಕಂದ್ರೆ ಹೋಗಿವಂದ್ರೆ ಎಲ್ಲ ಕಡೆ ಒಂದೊಂದು ಫೋಟೋ ಇರಬೇಕಲ್ರಿ. ಅದ್ರ ಕಲೆಗೆ ಫೋಟೋ ತೊಗೊಳಗತ್ತ ಬಂದ್ವಿ. ತೊಗೊಂಡು ಮಾಡಿ ಇವಾಗ ಹೊಂಟೀವಿ ನೋಡ್ರಿ ನಾವು ವಾಪಸ್ ಹೊರಗೆ. ಎಲ್ಲ ಕಡೆ ನೋಡಿದೆವಲ್ರಿ, ಮತ್ತು ಇಲ್ಲಿ ಕೂತು ಏನು ಮಾಡೋದು ಅಂತೇಳಿ ವಾಪಸ್ ನಡೆದ್ವಿ. ಯಾಕಂದ್ರೆ ಅಚ್ಚಿ ಕಡೆ ಹೋಗ್ಬೇಕಲ್ರಿ. ಇನ್ನು ಅಲ್ಲೊಂದು ಇದು ಅದಲ್ರಿ ಅಂಬರೀಷಿಂದು, ಅಲ್ಲೊಂದು ನೋಡ್ಬೇಕಂತೇಳಿ ಫುಲ್ ಇದು ಅದ ನನಗೆ. ಅಲ್ಲಿ ಏನೇನು ಅದ ಅಂಥೇಳಿ ಅಲ್ಲಿ ಹೋಗೋದನ್ನ ನನಗೆ ಅವ್ರದ್ದೇ ಇತ್ತಂತೇಳಿ ಗೊತ್ತಿದ್ದಿತ್ತಿಲ್ರಿ. ಬರೀ ನಾನು ಇದಾವ ಅಂತೇಳಿ ಮಾಡಿದ. ರಾಯಣ್ಣ ಅಂತೂ ಫುಲ್ ಖುಷಿಯಾಗಿರೋರು. ಅವಂತೂ ಮುಂದೆ ಓಡ್ಲಾಗತ್ತಿದ ಅವ್ನು ಸೋನ.
ಶಾದು ಅಂತೂ ಮೊದಲು ನನಗೆ ಐಸ್ ಕ್ರೀಮ್ ಕೊಡಿಸು ಪಪ್ಪ ಐಸ್ ಕ್ರೀಮ್ ಕೊಡಿಸು ಅಂತೇಳಿ ಹಠ ಮಾಡಿ ಹೇಳಕ್ಕೆ ನೋಡ್ರಿ ಅಲ್ಲಿದ್ದು ಹೊರಗೆ ಬಂದ್ವಿ ನಾನು 3 ಜನ. ಆಮೇಲೆ ಮಾಮನೂ ಬಂದೆವು. ಇಲ್ಲಿ ನೋಡ್ರಿ ಇವಾಗ ಈಚೆ ಕಡೆ ಅಂದ್ರೆ ನಾನು ದೂರ ಅದೇನು ಮಾಡಿದ್ರಿ ಇದಕ್ಕೆ ಬಿಟ್ಟು ಒಂದು ಸ್ವಲ್ಪ ಇದ್ರ ಮಗ್ಲಾಗೆ ಐತ್ರಿ. ಅದು ಫುಲ್ ಒಂದೇ ಗೋಡಿ ಅಡ್ಡದ ಬರೀ ಇದ್ರ ಮಗ್ಲಾಗೆ ಐತ್ರಿ. ನಾನು ಇಲ್ಲಿ ಫುಲ್ ಎಲ್ಲೋರ್ದು ಇರ್ತದೆ ಅಂತೇಳಿ ನಾ ಮಾಡಿದೆ ಬರೀ ಅಂಬರೀಷಿಂದು ಇಷ್ಟೇ ಅದಂತ್ರಿ. ಅದ್ರ ಕಲ್ಲಾಗೆ ನಾನು ಇಲ್ಲಿ ಇಷ್ಟು ನೋಡ್ಕೊಂಡೆ ಹೋಗ್ಬೇಕಂತೇಳಿ ಬಿಟ್ಟೇವ್ರಿ. ಬಂದಿದ್ದೆ ಅಂದ್ರೆ ಎಲ್ಲ ಕಡೆ ನೋಡ್ಕೋಬೇಕಲ್ರಿ, ಅದ್ರ ಕಲೆಗೆ ಎಲ್ಲ ಕಡೆ ನೋಡ್ಕೊಳಕತ್ತೀವಿ ನಾವು. ರಚ್ಚು ನಾನಂತರ ರಚ್ಚು ಕೈ ಸೋಲಾಗತ್ತೀವ್ರಿ ಎತ್ಕೊಂಡು ಅದಕ್ಕಲ್ಲಾಗೆ ಮಾಮನ ಕೈ ಕೊಟ್ಟ. ಆಮೇಲೆ ಆಕಿ ರಚ್ಚು ಎಲ್ಲಿ ನಡಿತಾಳಂತ್ರಿ ಆಕಿ ಅಷ್ಟು ಹಠ ಮಾಡಾಕತ್ತಿಳು. ನಾನು ನಡಿತೀನಿ ಅಂತೇಳಿ ಅದಕ್ಕಲ್ಲಾಗೆ ಆಕಿ ತಳಗೆ ಇಳಿಸ್ಬಿಟ್ಟೇವ್ರಿ. ಆಕಿನೂ ನಡ್ಲಾಕತ್ತಾಳ ನೋಡ್ರಿ ಇವಾಗ ಹೆಂಗೆ ನಡ್ಯಾಕತ್ತಾಳ ಅಂತೇಳಿ. ನೋಡ್ರಿ ಎಷ್ಟು ಲುಟು ನಡ್ಲಿತ್ತ ಅಂತೇಳಿ ನಾವು ಮುಂದೆ ಹೊಂಟಿವಿ. ಆಕಿ ಹಿಂದೆ ನಡ್ದಾಳ್ರಿ. ಆಕಿ ಅಂತೂ ಹಿಂದೆ ಬಿಟ್ಟರು ಮಾಮ ಆಕಿಗೆ. ಅದಕ್ಕಲ್ಲಾಗೆ ಹಿಂದೆ ನಾವು ಹೊಂಟೋಳು ಅವಕಾಶ. ಆಮೇಲೆ ಅಲ್ಲಿ ನೆರಳದ ಅಂತೇಳಿ ಒಂದು ಸ್ವಲ್ಪ ನಡೆಸ್ರಿ. ಬಿಸಿಲು ಅಂದ್ರೆ ಭಾಳ ಬಿಸಿಲಿತ್ತು. ಆಮೇಲೆ ನಮ್ದು ಶಾದಾಗ ಒಂದು ಐಸ್ ಕ್ರೀಮ್ ಇಸ್ಕೊಂಡಿದ್ದೇವಲ್ರಿ ನಾವು ಅಳ್ಳಾಗತ್ತಾನ. ಅದು ನಮ್ಮ ರಚ್ಚು ನೋಡ್ಕ್ಯಾರ ಒಂದು ಸೋಮನ ನನಗೆ ಬೇಕಂತ ಅಳ್ಳಾಗತ್ತೇವ್ರಿ. ರಚ್ಚನ ಕಾಲಾಗ ಚಪ್ಪಲಿ ಇದ್ದಿತ್ತಿಲ್ರಿ, ಅದಕ್ಕಲ್ಲಾಗಿ ಆಕಿ ಬಿಸಿಲದಂತೇಳಿ ನಾನು ಇದು ಮಾಡಲಿಲ್ಲ. ಇಲ್ಲಿ ಬಂದು ನೋಡಿದ್ರೆ ಫುಲ್ ಅಂಬರೀಷಿಂದು ಇಷ್ಟ ಐತಲ್ರಿ. ಅದಕ್ಕಲ್ಲಾಗ ನೋಡಿದ್ರೆ ಅಲ್ಲಿ ಒಂದು ಇದನ್ನೇ ಐತ್ರಿ. ಅಂದ್ರೆ ಫಸ್ಟ್ ಹೋದ ಗೇಟ್ ದರ್ಶಿಂದೆ ಹೋದಗಳಿಗೆಲ್ಲ ಫುಲ್ ಮೇನ್ ಒಂದು ದೊಡ್ಡದು ಇದನ್ನ ಐತ್ರಿ ಫುಲ್ ಮೂರ್ತಿ. ನಾನಂತರ ನೋಡಿ ಹಬ್ಬ ಅಂದೆ ನೋಡ್ರಿ. ನನಗೆ ಅಷ್ಟು ಇದಾಯಿತು. ಯಾಕಂದ್ರೆ ಇಂಥ ಮೂರ್ತಿ ನೋಡಿದ್ದಿಲ್ರಿ ನಾನು. ಇಷ್ಟೆಲ್ಲ ಹಿಂಗೆ ಮಾಡಿರ್ತಾರೆ ಅಂತೇಳಿ ಅನ್ಕೊಂಡಿರ್ತಿದ್ದಿಲ್ಲ. ಅಲ್ಲೂ ನಿಂತು ಮಾಡಿ ಫುಲ್ಲು ಇದ್ರಾಗೆ ಐತ್ರಿ ಬಿಸಿಲಾಗೆ. ಅದಕ್ಕಲ್ಲಾಗೆ ನೋಡಿ ಮಾಡಿ ಫೋಟೋ ಕ್ಲಿಕ್ ಮಾಡಿಕೊಂಡು ನಾವು ಈಚೆ ಕಡೆ ಅವ್ರದ್ದು ಇದು ಅದಲ್ರಿ, ಅಲ್ಲಿ ಸ್ಮಾರಕ ಅದಲ್ರಿ, ಅಲ್ಲಿ ಹೊಂಟೀವಿ ನೋಡ್ರಿ ಇವಾಗ. ರಚ್ಚು ನಾನು ನೋಡ್ರಿ ಹೆಂಗೆ ಓಡಾಡತ್ತಾರಂತೇಳಿ ಎಲ್ಲ ಕಡೆಗೆ. ರಾಯಣ್ಣ ಫುಲ್ ಅವ್ರಿಗೆ ಒಂದು ನಮ್ಮ ಮನೆ ಅಂಗಳ ಆಗ್ಯದ್ರಿ, ಹಂಗೆ ಓಡಾಡಕತ್ತಾರ. ಅಲ್ಲಿ ಇಲ್ಲಿ ನೋಡಿದೆವು. ಫುಲ್ ಗಾರ್ಡನ್ ಮಸ್ತ್ ಇತ್ತು. ಫುಲ್ ಖುಷಿ ಆಯಿತು. ಗಾರ್ಡನ್ ಅಂತೂ ಫುಲ್ ಚೆನ್ನಾಗಿ ನೀರು ಬಿಟ್ಟಾರ್ರಿ. ಅವಕ್ಕೂ ಫುಲ್ ಒರಿಜಿನಲ್ ಗಾರ್ಡನ್ ಆಗೈತೆ, ಅಷ್ಟು ಚೆನ್ನಾಗಿತ್ತು. ಬಂದು ನೋಡ್ಲಕ್ಕೆ ಮಂದಿ ಅಂತೂ ಫುಲ್ಲು. ನಾನು ಅನ್ಕೊಂಡಿದ್ದಿಲ್ರಿ ಇಲ್ಲೂ ನೋಡ್ಲಕ್ಕೆ ಬರ್ತಾರೆ ಅಂತೇಳಿ ಅಷ್ಟು ಮಂದಿ ಬಂದಿರು. ನಾನು ಇವತ್ತು ಅಷ್ಟೇನು ಇದಿರಲ್ಲ ಗರ್ದಿ ಇರಲ್ಲ ಮಾಡಿದ, ಗರ್ದಿ ಇತ್ತು ರೀ ಅಂದ್ರೂ ಭೀ ನಾವು ಬಂದ್ವಿ. ನಾವು ಹೊಂಟೀವಿ ನೋಡ್ರಿ. ಬಂದು ಕೆರೆ ಅಲ್ಲಿ ಮ್ಯಾಲೆ ಚಪ್ಪಲಿ ಕಳೆದು ಹೋಗ್ತಾರಲ್ರಿ, ಅದಕ್ಕಲ್ಲಾಗ ಚಪ್ಪಲಿ ಕಳೆದು ಹೋಗ್ಬೇಕಂತೇಳಿ ರಾಯಣ್ಣಗಂದೆ, ರಾಯಣ್ಣ ಚಪ್ಪಲಿ ಕಳಿ ಅಲ್ಲಿ ಮ್ಯಾಲೆ ಹೋಗ್ಬಾರ್ದು ಹಂಗೆ ಅನ್ನೋಣ. ಆಮೇಲೆ ನಾನು ಮಾಮ ಎಲ್ಲರೂ ಚಪ್ಪಲಿ ಕಳೆಯಾಗತ್ತೀವಿ ರೀ. ಚಪ್ಪಲಿ ಕಳೆದು ಕಾಲು ಇಟ್ಟೇವ್ರಿ. ಏನು ಹೇಳಬೇಕು, ಬಗ್ಗನಂಗೆ ಕಾಲು ಸುಡಾಗತ್ತೀವಿ. ನಮಗಂತೂ ಬೆಂಕಿಯ ಕಾಲಿಟ್ಟಂಗೆ ಆಲೋಗತ್ತು. ನಮ್ಮ ರಾಧಿಕಾ ರಾಯಣ್ಣ ಹಂಗೆ ಹೋದ್ರಿ. ಪಟ್ಟನೆ ಹೋಗಿ ಅಲ್ಲಿ ಗೇಟಿನ ಬಲ್ಲಿ ನಿಂತ್ರಿ ಅವರು. ಯಾಕಂದ್ರೆ ಅಲ್ಲಿ ಒಂದು ಸ್ವಲ್ಪ ನೆರಳಿತ್ತು, ಅದಕ್ಕೆ ಕಾಲು ಸುಡಲಿಲ್ಲ ಅವ್ರಿಗೆ. ಮತ್ತು ಅಲ್ಲಿ ಫೋಟೋ ತೊಗೊಂಡು ಮಾಡಿ ಮತ್ತು ವಾಪಸ್ ಬಂದೆವು ನೋಡ್ರಿ ನಾವು. ಕಾಲನ್ನು ಹಾಕ್ಕೊಂಡು ರಾಧಿಕಾ ಹಠ ತೆಗಿಲಿತ್ತಳು. ಆಕೆಗೆ ಎಷ್ಟು ಕಾಲನ್ನು ಹಾಕ್ಕೊಂಡೆವು. ಕಾಲನ್ನು ಹಾಕಿದ್ರಿ ಆಕೆನು ಹಾಕಿ ಮಾಡಿ ನಡಿ ನೀನು ಕರ್ಕೊಂಡು ಹೋಗ್ತೀನಿ ನನಗೆ ಮನೆಗೆ ಅಂತೇಳಿ ಕರ್ಕೊಂಬಂದ್ರಿ. ಆಕೆಗೆ ಆಕೆನೂ ಬಂದಳು ಮಾಡಿದಳು. ಆಮೇಲೆ ಇವಾಗ ವಾಪಸ್ ಮನೆಗೆ ಹೋಗ್ಬೇಕಲ್ರಿ. ಬರೋ ಮತ್ತಿಗೆ ಆಟೋದಾಗ ಹೋಗಿವಿ. ಈಗ ಹೋಗೋ ಮತ್ತಿಗೆ ನಡ್ಕೊತ ಹೋಗೋಣ ಮಾಮ ಅತ್ತೆ ಅಂದ್ರಿ. ಅದಕ್ಕಲ್ಲಾಗ ಸನಿ ಆಗ್ತದ್ರಿ. ನಮ್ಮ ಮನೆಯಿಂದ ಇಲ್ಲಿಗೆ 1 ಕಿಲೋಮೀಟ್ರ್ ಆಗ್ತದಂತ್ರಿ. ಅದಕ್ಕಲ್ಲಾಗೆ ಅಷ್ಟೇ ನಡೆಯೋದಲ್ಲ ಅಂತೇಳಿ 1 ಕಿಲೋಮೀಟ್ರ್ ಅಂದ್ರೆ ಶಾರ್ಟ್ ಕಟ್ ಆಗಲಿ ಇದ್ರಂದ್ರೆ ನೋಡೋದ್ರೆ ಮನೆಗೆ ಹೋಗ್ತೀವಿ ನಾವು. ಅದಕ್ಕಲ್ಲಾಗೆ ಎಲ್ಲರೂ ಒಂದೊಂದು ಐಸ್ ಕ್ರೀಮ್ ಇಸ್ಕೊಡಿದ್ರಿ ಮಾಮ. ನಾನು ಒಲ್ಲ ಅಂದೆ. ಅದಕ್ಕೆ ಒಲ್ಲ ಅಂದ್ರೆ ಪಾನಿಪುರಿ ನಮ್ಮ ನಡಿ ಅಂತ ಹೇಳಿದ್ರಿ. ಪಾನಿಪುರಿ ಒಲ್ಲ ಏನೋ ಒಲ್ಲ ನಡ್ರಿ ಮನೆಗೆ ಹೋಗೋಣ ಅಂದೆ ನಾನು. ಇಲ್ಲಿ ಬಂದಿದ್ದೆ ಒಂದು ಬಳಕೆ ಏನರ ತಿಂದು ಹೋಗ್ಬೇಕಲ್ಲ ಅಂತೇಳಿ ಮತ್ತು ಪಾನಿಪುರಿ ಗಾಡಿ ಬಲ್ಲಿ ಹೋದೆವ್ರಿ ನಾವು. ಪಾನಿಪುರಿ ತಿನ್ನಮ್ಮಂತೇಳಿ ನಾನು ಒಲ್ಲ ಅಂದ್ರೆ ಭೀ ಮಾಮ ಬಿಡಲಿಲ್ಲ. ಪಾನಿಪುರಿ ಇಸ್ಕೊಟ್ಟು ಹೋದ್ರು. ಅದಕ್ಕೆ ಯಾಕಿರ್ಲಕ್ಕಂತೇಳಿ ಒಂದೇ ಪ್ಲೇಟ್ ತೊಗೊ ಅಂತ ಹೇಳ್ದೆ. ಒಂದೇ ಪ್ಲೇಟ್ದಾಗ ಇಬ್ಬರು ತಿಂದ್ವಿ ರೀ ನಾವು. ಅವ್ರಿನ್ನ ಐಸ್ ಕ್ರೀಮೇ ಖಾಲಿ ಮಾಡೋದ್ರಾಗ ಇದು ಅದ ರೀ, ಬ್ಯುಸಿ ಅದಾರ ರೀ. ಅವ್ರು ಪಾನಿಪುರಿ ತಿನ್ನಂಗಿಲ್ಲ. ಅದ್ರ ಕಲೆಗೆ ನಾನು ಮಾಮ ತಿನ್ಬೇಕಂತೇಳಿ 1 ಪ್ಲೇಟ್ ತೊಗೊಂಡ್ವಿ. ತಿಂದು ಮಾಡಿ ವಾಪಸ್ ಹೊಂಟೀವಿ ನೋಡ್ರಿ ನಾವು ಇವಾಗ. ರಚ್ಚು ಅಂತ ಅವ್ರ ಪಪ್ಪನ ಹೆಗಲ ಮೇಲೆ ಕೂತಾಗ ಒಟ್ಟು ಇಳಿಯೋದೇ ಇಲ್ರಿ ಆಕಿ. ಅವ್ರ ಪಪ್ಪನ ಬಲ್ಲಿ ಕೂತ್ಬಿಟ್ಟಾಳ. ಯಾಕಂದ್ರೆ ಅವ್ರ ಪಪ್ಪ ಹೊತ್ಕೊಂಡಿರಲ್ರಿ. ನಾನು ಬಲ್ಲಿ ಬಾಬಾ ಅಂದೆ ಒಲ್ಲ ಅಂದಳು. ನೋಡ್ರಿ ಹ್ಯಾಂಗೆ ಮಾಡತ್ತ ಅಂತ್ರಿ. ಅವರು ಹೆಡ್ಫೋನ್ ಇಟ್ಕೊಂಡಿರು, ಅದು ಹಿಡಿದು ಜಗ್ಗಲು ಹೋಯ್ತು ಆಕೆ ಅಂದರು. ಆಕೆ ನಿದ್ದೆ ಬರಾಕತ್ತೈತಿ ರೀ. ಅದಕ್ಕೆಲ್ಲಾಗ ಮುಕ್ಕೊಳಗತ್ತರು ಹಾಗೆ ಮುಕ್ಕೊಂಡು ಮಾಡಿ ನಾನು ತೊಗೋತಿಂತ ಅಂದರು. ತೊಗೊಳ್ದಿರಿ. ನಾನು ಒಂದು ಸ್ವಲ್ಪ ರಾಯಣ್ಣಗ ಇದು ಇದ್ದಿತ್ತಿಲ್ರಿ, ಅಂದ್ರೆ ಶರ್ಟ್ ಇದ್ದಿತ್ತಿಲ್ಲ. ಅದಕ್ಕೆ ಒಂದು ಸಟ್ಟ ಶರ್ಟ. ಆಮೇಲೆ ನನಗೆಷ್ಟು ಬಳಿ ತೊಗೊಂಡೆ. ಆಯ್ತು ರೀ. ಪಾನಿಪುರಿ ತಿಂದ್ವಿ, ಐಸ್ ಕ್ರೀಮ್ ತಿಂದ್ವಿ. ತಿಂದು ಮಾಡಿ ಇವಾಗ ನೋಡ್ರಿ ನಡ್ಕೋತ ನಡೆದೇವು ನೋಡ್ರಿ ನಾವು ಅಂತೂ. ಫುಲ್ ರೋಡೆಲ್ಲ ಫುಲ್ ಖಾಲಿ ರೀ ಇತ್ತು. ಆಮೇಲೆ ಫುಲ್ ಬರೋ ಮತ್ತಿಗೆ ನಾನಂತೂ ಎಲ್ಲ ಕಡೆ ನೋಡ್ಕೊತ ಬಂದ್ವಿ. ಮನೆ ಹೆಂಗವ ಹೆಂಗಿಲ್ಲ, ಬೆಂಗ್ಳೂರಾಗ ಹೆಂಗಿರ್ತಾವೆ ಅಂತೇಳಿ. ಇವಾಗ ನೋಡ್ರಿ ನಾವು ಹೊಂಟೀವಿ. ಮಾಮನೂ ನಡೆದಾರ ಶಾರ್ಟ್ಕಟ್ ಹಾದಿಗೆ. ಇನ್ನೇನು ಇಲ್ಲೇ ಒಂದು ಸ್ವಲ್ಪ ದೂರನೇ ಐತ್ರಿ. ಅಲ್ಲಿಗೆ ನಡೆದೇವ್ರಿ. ನಾನು ಭಾಳ ದೂರ ಏನಿಲ್ಲ.
ಆಯ್ತು ರೀ ಇಷ್ಟು ಅಂದ್ರೆ ನನ್ನ ಕನಸು ನನಸು ಮಾಡಿದ್ರಿ ಮಾಮ ಇವತ್ತು. ನನಗಂದ್ರೆ ಫುಲ್ ಖುಷಿ ಆಯಿತು. ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡತ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಸಪೋರ್ಟ್ ಮಾಡಿರಿ. ಮತ್ತೆಲ್ಲರಿಗೂ ಮುಂದಿನ ಸಿಗ್ತೀನಿ ರೀ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್.